ಹರಿಸರ್ವೋತ್ತಮ ವಾಯುಜೀವೋತ್ತಮ. ನಾನು ಗೀತಾ ಮಿರ್ಜಿ ಬಾಗಲಕೋಟ್. ಅಕ್ಷತೃತೀಯಾದ ಮಹತ್ವದ ಬಗ್ಗೆ ಒಂದೆರಡು ನುಡಿಗಳನ್ನು ಹೇಳುತ್ತೇನೆ. ಅಕ್ಷತೃತೀಯ ಮನುಷ್ಯರಿಗೆ ಅಕ್ಷಯ ಫಲ ನೀಡತಕ್ಕಂಥ ಹಬ್ಬವಾಗಿದೆ. ಭರತ ಪುಣ್ಯ ಭೂಮಿಯು ಸನಾತನ ಧರ್ಮದ ಅಡಿಯಲ್ಲಿ ಪ್ರತಿಯೊಂದು ಮಾಸ, ತಿಥಿ, ನಕ್ಷತ್ರಗಳು ವಿಶೇಷತೆಗಳಿಂದ ಕೂಡಿಕೊಂಡಿರುತ್ತವೆ. ಪರಂಪರೆ ಸಂಸ್ಕೃತಿಯಲ್ಲಿ ಹಬ್ಬಗಳನ್ನು ನಾವು ಆಚರಿಸಿದರೆ ನಮ್ಮ ಧರ್ಮ ರಕ್ಷಣೆಯೊಂದಿಗೆ ಜೀವನದ ಬದುಕು ಬಂಗಾರವಾಗುವುದರಲ್ಲಿ ಸಂಶಯವಿಲ್ಲ. ಹಂತ ಸಾಲಿನಲ್ಲಿ ವೈಶಾಖ ಮಾಸದ ತೃತೀಯ ತಿಥಿಯು ಅಕ್ಷಯ ತೃತೀಯ ಎಂದು ವಿಶೇಷತೆಯಿಂದ ಕೂಡಿದೆ. ಅಕ್ಷಯ ತೃತೀಯವು ಮಂಗಳ ದಿನವಾಗಿದೆ. ಅಂದು ಎಲ್ಲ ಶುಭ ಕಾರ್ಯಗಳು ಇಡೀ ದಿನದಲ್ಲಿ ಬೇಕಾದ ವೇಳೆಯಲ್ಲಿ ನಾವು ಮಾಡಬಹುದು. ಅಂದು ಗೂಳಿಕಾಲ, ರಾವು ಕಾಲಗಳೆಂಬ ಜಂಜಾಟವೇ ಇರುವುದಿಲ್ಲ. ಅಕ್ಷಯ ತೃತೀಯದಂದು ಎಲ್ಲಾ ಕಾರ್ಯಗಳು ಶುಭವನ್ನೇ ಉಂಟು ಮಾಡುತ್ತವೆ. ನಾವೆಲ್ಲರೂ ಬೆಳಗಿನ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನಾಚರಿಸಿ ಅಭ್ಯಂಗ ಸ್ನಾನ ಮಾಡಿ ದೇವರ ಪೂಜೆ, ಪಾರಾಯಣ ಹಾಗೂ ತುಳಸಿ ದರ್ಶನವನ್ನು ಮಾಡಬೇಕು. ಮನೆಯಲ್ಲಿ ಹಿರಿಯರಿಗೆ ತ್ರಿಕರ್ಣ ಪೂರ್ವಕವಾಗಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಬೇಕು. ಹೊಸ ಬಟ್ಟೆ, ಹೊಸ ವಸ್ತುಗಳ ಖರೀದಿಗಳನ್ನು ಮಾಡುವ ಶುಭ ದಿನವಾಗಿದೆ. ಶಕ್ತಿಗನುಗುಣವಾಗಿ ನಮ್ಮ ಅಪೇಕ್ಷೆಗಳನ್ನು ನಾವು ಪಡೆಯಲು ನಮಗೆ ಬೇಕಾಗಿರತಕ್ಕಂತಹ ಹೊಸ ವಸ್ತುಗಳನ್ನು ಮಾತ್ರ ಪಡೆಯಬಹುದು. ಸಾಲ ಶೂಲಗಳನ್ನು ಮಾಡಿ ಬೇರೆಯವರ ಮೋಹಕ್ಕಾಗಿ ಹೊಸ ವಸ್ತುಗಳನ್ನು ಪಡೆದುಕೊಳ್ಳುವುದು ತಪ್ಪಾಗಿದೆ. ಹೆಸರೇ ಸೂಚಿಸುವಂತೆ ಇಂದು ಮಾಡುವ ಶುಭ ಕಾರ್ಯಗಳು ಮತ್ತು ದಾನಗಳು ಅಕ್ಷಯವಾಗಿ ಫಲವನ್ನು ನೀಡುತ್ತವೆ. ಬಂಗಾರ ಬೆಳ್ಳಿಗಳನ್ನು ಖರೀದಿ ಮಾಡುವುದು ಈ ಹಬ್ಬದ ವಿಶೇಷತೆಯಾಗಿದೆ. ಇದರೊಂದಿಗೆ ಸತ್ಕರ್ಮಗಳನ್ನು ಮಾಡಬೇಕು, ಪರೋಪಕಾರಗಳು ಮಾಡಬೇಕು. ದೇವರ ಪೂಜೆ, ಪಾರಾಯಣ ಹಾಗೂ ಅನೇಕ ರೀತಿಯ ನಾವು ಸಮಾಜದಲ್ಲಿ ಬಡವರಿಗಾಗಿ ಸ್ಪಂದನೆಯನ್ನು ಮಾಡಬೇಕು. ಉಪವಾಸ, ವೃತಾಚರಣೆಗಳನ್ನು ಮಾಡಬೇಕು. ಇವೆಲ್ಲವೂ ಅಕ್ಷಯ ಫಲವನ್ನು ಕೊಡತಕ್ಕಂತಹದ್ದು. ಇದಲ್ಲದೆ ಅಕ್ಷಯ ತೃತೀಯ ಮಂಗಲ ದಿನವಾಗಿ ನಡೆಯಲು ಇನ್ನೂ ಅನೇಕ ವಿಶೇಷತೆಗಳು ಕೂಡಿಕೊಂಡಿವೆ. ಮೊದಲನೇದ್ದು, ವೇದವ್ಯಾಸರು ಮಹಾಭಾರತವನ್ನು ವಿನಾಯಕನ ಸಹಾಯದಿಂದ ರಚಿಸಿದಂಥ ದಿನವಾಗಿದೆ. ಎರಡನೆಯದ್ದು, ಭೂಮಿಗೆ ಶಿವನ ಜಡೆಯಿಂದ ಗಂಗೆ ಇಳಿದು ಬಂದ ಸುದಿನವಾಗಿದೆ. ಮೂರನೆಯದ್ದು, ದಶಾವತಾರದಲ್ಲಿ ಪರಶುರಾಮ ಅವತಾರ ಪ್ರಾರಂಭವಾದ ದಿನವಾಗಿದೆ. 4, ಕುಚೇಲನಿಗೆ ಗೆಳೆಯ ಕೃಷ್ಣನಿಂದ ಅನುಗ್ರಹ ಪಡೆದ ಮಂಗಲ ದಿನವಾಗಿದೆ. 5, ಅಮೃತ ಪ್ರಾಪ್ತಿಗಾಗಿ ಸಮುದ್ರ ಮಥನ ಮಾಡಿದಾಗ ಲಕ್ಷ್ಮೀದೇವಿಯ ಜನನವಾದ ದಿನವಾಗಿದೆ. 6, ಯಕ್ಷರ ರಾಜ ಸಂಪತ್ತಿನ ಒಡೆಯ ಕುಬೇರನಿಗೆ ನಿಧಿ ಸಿಕ್ಕ ದಿನವಾಗಿದೆ. 7, ದುಷ್ಟ ದುಶ್ಯಾಸನನು ದ್ರೌಪದಿಗೆ ವಸ್ತ್ರಾಪಹರಣ ಮಾಡಿದಾಗ ಕೃಷ್ಣನು ದ್ರೌಪದಿಗೆ ಅಕ್ಷಯ ವಸನ ನೀಡಿದಂಥ ದಿನವಾಗಿದೆ. ಅಕ್ಷತೃತೀಯದಂದು ಎಲ್ಲ ದೇವಾಲಯಗಳಲ್ಲಿ, ಮಠಗಳಲ್ಲಿ, ಮನೆಗಳಲ್ಲಿ ದೇವರು ಗುರುಗಳಿಗೆ ಗಂಧಲೇಪನ ಅಲಂಕಾರ ಮಾಡುವ ವಿಶೇಷ ಸಂಭ್ರಮದ ದಿನವಾಗಿದೆ. ಆ ಗಂಧವನ್ನು ನಾವೆಲ್ಲ ಹಚ್ಚಿಕೊಳ್ಳುವುದರಿಂದ ಸದೃಢವಾದ ಆರೋಗ್ಯವನ್ನು, ಸುಜ್ಞಾನ, ಭಕ್ತಿ, ಜ್ಞಾನ, ವೈರಾಗ್ಯವನ್ನು ಪಡೆಯುತ್ತೇವೆ. ಇದಲ್ಲದೆ ಆಂಧ್ರ ಪ್ರದೇಶದ ಸಿಂಹಾದ್ರಿಪುರದಲ್ಲಿ ಶ್ರೀ ನರಸಿಂಹದೇವರ ದೇವಾಲಯದಲ್ಲಿ ನಿಜ ನರಸಿಂಹ ರೂಪದ ದೇವರಿದ್ದು 364 ದಿನಗಳನ್ನು ಗಂಧಲೇಪನದಿಂದ ನರಸಿಂಹದೇವರನ್ನು ಉಗ್ರ ರೂಪ ಕಾಣದಂತೆ ಮಾಡಿರುತ್ತಾರೆ. ಆದರೆ ಅಕ್ಷತೃತೀಯದಿಂದ ನಿಜ ರೂಪ ಭಕ್ತರಿಗೆ ದರ್ಶನ ಮಾಡಲು ಬಿಟ್ಟಿರುತ್ತಾರೆ. ಅಂದು ಭಕ್ತರು ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಇದು ಇತಿಹಾಸ ಪ್ರಸಿದ್ಧವಾಗಿದೆ. ಒಟ್ಟಿನಲ್ಲಿ ಅಕ್ಷಯ ತೃತೀಯ ಒಳ್ಳೆಯ ದಿನವಾಗಿದ್ದು ಪ್ರತಿಯೊಂದು ಗಳಿಗೆಯೂ ಶುಭ ತೋರುವುದರಿಂದ ನಾವೆಲ್ಲರೂ ತಪ್ಪದೆ ಸತ್ಕರ್ಮಗಳನ್ನು, ದಾನಗಳನ್ನು, ವೃತಗಳನ್ನು ಮಾಡಿ ಅಕ್ಷಯ ಫಲವನ್ನು ಪಡೆಯೋಣ. ಮುಕ್ತಿ ಮಾರ್ಗಕ್ಕೆ ಸೋಪಾನ ಹಾಕೋಣ. ಈ ಹಬ್ಬವು ಸರ್ವರ ಅಭಿಷ್ಟಗಳನ್ನು ಅಕ್ಷಯ ಮಾಡಲೆಂದು
ಭಗವಂತನಲ್ಲಿ ಪ್ರಾರ್ಥಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.